10th ಸ್ಟ್ಯಾಂಡರ್ಡ್ ಸೋಷಿಯಲ್ ಮಾಡೆಲ್ ಪೇಪರ್ 3. ಈ ಒಂದು ಮಾಡೆಲ್ ಪೇಪರ್ ಸಾಲ್ವ್ ಮಾಡೋದಕ್ಕೂ ಮೊದಲು ಎಲ್ಲ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡಿದ್ದು ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಯಾವ ವಿಡಿಯೋ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಜೊತೆಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆಗ ಚಾನೆಲ್ ಬೆಳೆಯುತ್ತೆ ಮತ್ತು ನಾನು ಕೂಡ ಹೊಸ ವಿಡಿಯೋಸ್ ಮಾಡೋದಕ್ಕೆ ನನಗೊಂಥರ ಮೋಟಿವೇಶನ್ ಕೂಡ ಸಿಕ್ಕಾಗುತ್ತೆ. ಸೊ ಲೆಟ್ಸ್ ಬಿಗಿನ್. The trade and commerce between Asia and Europe was taking place through the city of Constantinople. So it was called. ಈಗ ಏಷ್ಯಾ ಯುರೋಪ್ ಮಧ್ಯೆ ಟ್ರೇಡಿಂಗ್ ಎಲ್ಲ ಕಾನ್ಸ್ಟಾಂಟಿನೋಪಲ್ ಸಿಟಿ ಪರವಾಗಿನ ನಡೀತಾ ಇದೆ, ಅದ್ರ ಕಡೆಯಿಂದನೇ. ಸೊ ಅದನ್ನು ಕಾನ್ಸ್ಟಾಂಟಿನೋಪಲ್ನ ಏನಂತ ಕರೀತಾ ಇದ್ರು? ದಿ ಗೇಟ್ ವೇ ಆಫ್ ಇಂಡಿಯನ್ ಟ್ರೇಡ್, ದಿ ಗೇಟ್ ವೇ ಆಫ್ ಏಷ್ಯನ್ ಟ್ರೇಡ್, ದಿ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಆರ್ ದಿ ಗೇಟ್ ವೇ ಆಫ್ ಅರೇಬಿಯನ್ ಟ್ರೇಡ್. ಸೊ ದಿ ಆನ್ಸರ್ ಈಸ್ ದಿ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್. 82nd, ಇಂಡಿಯಾ ಅಡಾಪ್ಟೆಡ್ ಇಟ್ಸ್ ಕಾನ್ಸ್ಟಿಟ್ಯೂಷನ್ ಆನ್. ಇಂಡಿಯಾ ಯಾವಾಗ ಅದ್ರ ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡಿಕೊಂಡ್ರು? ಯಾವಾಗ ಸೈನ್ ಮಾಡಿದ್ರಲ್ಲ, ಯಾವಾಗಿಂದ ಅಡಾಪ್ಟ್ ಆಯಿತು? 15th August 1947, 26th January 1950, 15th March 1948, 26th August 1950. So the answer is 26th January 1950. 83rd, universities in Madras, Calcutta and Bombay were established by. ಯಾರು ಈ ಯೂನಿವರ್ಸಿಟಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು ಬ್ರಿಟಿಷ್ ಪೀರಿಯಡಲ್ಲಿ? ಮೆಕಾಲೆ, ಡಾಲ್ಹೌಸಿ, ವಿಲಿಯಂ ಬೆಂಟ್ನಿಕ್, ಕಾರ್ನ್ವಾಲಿಸ್. ದಿ ಆನ್ಸರ್ ಈಸ್ ಡಾಲ್ಹೌಸಿ. 84th, ದಿ ಡಿಫೀಟ್ ಆಫ್ ಹೈದರ್ ಅಲಿ ಅಟ್ ಪೋರ್ಟೊನೋವಾ ಮೇಡ್ ದಿ ಬ್ರಿಟಿಷ್ ಆಫೀಸರ್ಸ್ ವರಿಡ್. ಐರ್ ಕುಡ್ ಸರೆಂಡರ್, ದಿ ಫ್ರೆಂಚ್ ಟು ಫೈಟ್, ದಿ ಬ್ರಿಟಿಷ್ ಟು ಗೈನ್ ಕಾನ್ಫಿಡೆನ್ಸ್. ಹೈದರ್ ಅಲಿ ಪೋರ್ಟೊನೋವಾ ಸೋತೋದಾಗ, ಡಿಫೀಟ್ ಆದಾಗ ಅದರಿಂದ ಏನಾಯಿತು? ಬ್ರಿಟಿಷ್ ಆಫೀಸರ್ಗೆ ತೊಂದರೆ ಆಯ್ತು ಅಥವಾ ಭಯ ಆಯಿತಾ? ಈ ರೀತಿ ಕೇಳಿದ್ದಾರೆ. ಸೊ ದಿ ಆನ್ಸರ್ ಈಸ್ ದಿ ಬ್ರಿಟಿಷ್ ಟು ಗೈನ್ ಕಾನ್ಫಿಡೆನ್ಸ್. ಬ್ರಿಟಿಷ್ ಹೈದರ್ ಅಲಿನ ಸೋಲಿಸಿದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ನಾವು ಹೈದರ್ ಅಲಿನ ಸೋಲಿಸ್ಬೋದು ಅಂತ. 85th, ಡಾಕ್ಟರ್ ಆ್ಯನಿ ಬೆಸೆಂಟ್ ವಾಸ್ ಕಾಲ್ಡ್ ಶ್ವೇತ ಸರಸ್ವತಿ ಬಿಕಾಸ್. ಡಾಕ್ಟರ್ ಆ್ಯನಿ ಬೆಸೆಂಟ್ ಅವ್ರನ್ನ ಶ್ವೇತ ಸರಸ್ವತಿ ಅಂತ ಏನಕ್ಕೋಸ್ಕರ ಕರೀತಾ ಇದ್ರು? ಶಿ ಟ್ರಾನ್ಸ್ಲೇಟೆಡ್ ರಾಮಾಯಣ ಇಂಟು ಇಂಗ್ಲೀಷ್. ರಾಮಾಯಣನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ. ಆರ್ ಶಿ ರೋಟ್ ಎ ಬುಕ್ ಆನ್ ಗಾಡೆಸ್ ಸರಸ್ವತಿ. ಸರಸ್ವತಿ ದೇವ್ರ ಮೇಲೆ ಒಂದು ಬುಕ್ ಬರೆದಿದ್ದಕ್ಕೆ. ಅಥವಾ ಶಿ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಟು ಇಂಗ್ಲೀಷ್. ಭಗವದ್ಗೀತಾನ ಇಂಗ್ಲೀಷ್ ಟ್ರಾನ್ಸ್ಲೇಷನ್. ಆರ್ ಶಿ ಗಾಟ್ ಕನ್ವರ್ಟೆಡ್ ಟು ಹಿಂದೂಯಿಸಮ್. ಅವರು ಹಿಂದೂಯಿಸಮ್ಗೆ ಕನ್ವರ್ಟ್ ಆಗಿದ್ದಕ್ಕೆ. ಸೊ ದಿ ಆನ್ಸರ್ ಈಸ್ ಶಿ ಟ್ರಾನ್ಸ್ಲೇಟೆಡ್ ಭಗವದ್ಗೀತಾ ಟು ಇಂಗ್ಲೀಷ್. ಭಗವದ್ಗೀತಾನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಕ್ಕೆ ಅವ್ರಿಗೆ ಆ ಟೈಟಲ್ ಕೊಡ್ತಾರೆ. 86th, ಒನ್ ಆಫ್ ದಿ ಕಾಸಸ್ ಫಾರ್ ದಿ ಫೇಲ್ಯೂರ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ನಾವು ಮೊದಲನೇ ಇಂಡಿಯನ್ ಇಂಡಿಪೆಂಡೆನ್ಸ್ನ ವಾರ್ ಅಂತ ಏನು ಕರಿತೀವಿ, ಅದು ಫೇಲ್ ಆಗಿದ್ದಕ್ಕೆ ಕಾರಣ ಯಾವುದು? ಕೆಳಗಿಳಿರೋದ್ರಲ್ಲಿ. ದಿ ಬ್ರಿಟಿಷರ್ ಡಿಡ್ ನಾಟ್ ಹ್ಯಾವ್ ಮಾಡರ್ನ್ ವೆಪನ್ಸ್. ರಾಣಿ ಚೆನ್ನಮ್ಮ ವಾಸ್ ಅರೆಸ್ಟೆಡ್. ಆಲ್ ದಿ ಇಂಡಿಯನ್ ಕಿಂಗ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷ್. ಆರ್ ದೇರ್ ವಾಸ್ ನೋ ಗುಡ್ ಲೀಡರ್ ಟು ಲೀಡ್. ದಿ ಆನ್ಸರ್ ಈಸ್ ದೇರ್ ವಾಸ್ ನೋ ಗುಡ್ ಲೀಡರ್ ಟು ಲೀಡ್. ಇದು ಒಂದು ಕಾರಣ. ಇನ್ನು ಬೇರೆ ಬೇರೆ ಕಾರಣ ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ್ದು ಕೊಡ್ತಾರೆ ಅದನ್ನು ನೋಡಿ ಚೂಸ್ ಮಾಡಬೇಕು. ಅಂದರೆ ಒಳ್ಳೆ ಲೀಡರ್ ಇರಲಿಲ್ಲ ನಮ್ಮನ್ನ ಲೀಡ್ ಮಾಡೋದಕ್ಕೆ. 87th, ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇತ್ತಲ್ಲ, ಅದಕ್ಕೆ ಮೊದಲ ಪ್ರೆಸಿಡೆಂಟ್ ಯಾರು? ಸುರೇಂದ್ರನಾಥ್ ಬ್ಯಾನರ್ಜಿ, WC ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ, ಗೋಪಾಲ್ ಕೃಷ್ಣ ಗೋಖಲೆ. ದಿ ಆನ್ಸರ್ ಈಸ್ WC ಬ್ಯಾನರ್ಜಿ. 88, ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ. ಫಾರ್ವರ್ಡ್ ಬ್ಲಾಕ್ ಅನ್ನೋ ಪಾರ್ಟಿನ ಯಾರು ಶುರು ಮಾಡಿದ್ರು? ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಆರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ದಿ ಆನ್ಸರ್ ಈಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. 89th, ಸರ್ದಾರ್ ವಲ್ಲಭಾಯ್ ಪಟೇಲ್ ವಾಸ್ ರೈಟ್ಲಿ ಕಾಲ್ಡ್ ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಬಿಕಾಸ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಏನಕ್ಕೋಸ್ಕರ ಕರೀತಾರೆ? ಹಿ ಬಿಕೇಮ್ ದಿ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇಂಡಿಯಾಗೆ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಕ್ಕ. ಆರ್ ಯೂನಿಫೈಡ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಟು ಇಂಡಿಯನ್ ಯೂನಿಯನ್. ಚಿಕ್ಕ ಪುಟ್ಟ ದೇಶಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸೇರಿಸಿ ಇಂಡಿಯನ್ ಯೂನಿಯನ್ ಅಂತ ಯೂನಿಫೈ ಮಾಡಿದ್ದಕ್ಕೆ. ಆರ್ ಈ ವಾಂಟೆಡ್ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇಂಡಿಪೆಂಡೆಂಟ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ. ಅಥವಾ ಈ ಫಾಟ್ ಅಗೇನ್ಸ್ಟ್ ದಿ ಪಾಕಿಸ್ತಾನ್ ಇನ್ ಇಂಡೋ ಪಾಕ್ ವಾರ್. ಇಂಡಿಯಾ ಪಾಕಿಸ್ತಾನ್ ಯುದ್ಧದಲ್ಲಿ ಅವ್ರು ಪಾಕಿಸ್ತಾನ ವಿರುದ್ಧ ಫೈಟ್ ಮಾಡಿದ್ದಕ್ಕೆ. ಆನ್ಸರ್ ಬಂದು ಯೂನಿಫೈಡ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಟು ಇಂಡಿಯನ್ ಯೂನಿಯನ್. ಎಲ್ಲ ಚಿಕ್ಕ ಪುಟ್ಟ ಸ್ಟೇಟ್ಗಳನ್ನೆಲ್ಲ ಸೇರಿಸಿ ಇವರು ಇಂಡಿಯನ್ ಯೂನಿಯನ್ ಆಗಿ ಯೂನಿಫೈ ಮಾಡ್ತಾರೆ. ಸೊ 90th,
Dadabhai Naoroji, M.G. Ranade and Gopalakrishna Gokhale belong to moderates, radicals, revolutionaries, ICS officers. ನೋಡಿ ಇಲ್ಲಿ 3 ಜನ ನಮ್ಮ ಲೀಡರ್ಸ್ಗಳ ಹೆಸರು ಕೊಟ್ಟಿದ್ದಾರೆ, ದಾದಾಬಾಯಿ ನವರೋಜಿ, M.G. ರಾನಾಡೆ, ಗೋಪಾಲಕೃಷ್ಣ ಗೋಖಲೆ ಅಂತ. ಸೊ ಇವರೆಲ್ಲ ಯಾವ ಗ್ರೂಪಿಗೆ ಸೇರಿದ್ರು? ಇವರೆಲ್ಲ ಮಾಡ್ರೇಟ್ಸಾ, ರ್ಯಾಡಿಕಲ್ಸಾ, ರೆವಲ್ಯೂಷನರೀಸಾ, ICS ಆಫೀಸರ, ಇಂಡಿಯನ್ ಸಿವಿಲ್ ಸರ್ವಿಸ್, ಇವಾಗ AS ಅಂತಾರಲ್ಲ ಆ ಥರ. ಸೊ ದಿ ಆನ್ಸರ್ ಈಸ್ ಮಾಡ್ರೇಟ್ಸ್. ನೀವು ಕೇಳಿದ್ರಲ್ಲ ಮಾಡ್ರೇಟ್ಸ್, ರ್ಯಾಡಿಕಲ್ಸ್, ರೆವಲ್ಯೂಷನರೀಸ್ ಅಂತ, ಅದರಲ್ಲಿ ಮಾಡ್ರೇಟ್ಸ್ಗೆ ಸೇರಿದ್ದಾರೆ. 91st. ದಿ ಇಮಿಡಿಯೇಟ್ ಕಾಸ್ ಫಾರ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಮೊದಲನೇ ಇಂಡಿಯನ್ ಇಂಡಿಪೆಂಡೆನ್ಸ್ ವಾರ್ಗೆ ಇಮ್ಮಿಡಿಯೇಟ್ ಕಾಸ್ ಯಾವುದು, ಟ್ರಿಗರ್ ಮಾಡಿದ್ದು ಯಾವುದು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಾಸ್ ಕಿಲ್ಡ್ ಇನ್ ದಿ ಬ್ಯಾಟಲ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ಆ ಯುದ್ಧದಲ್ಲಿ ಸಾಯಿಸಿದಕ್ಕೋಸ್ಕರನ. ನಾನಾ ಸಾಹೇಬ್ ಕ್ಯಾಪ್ಚರ್ಡ್ ಕಾನ್ಪುರ್. ನಾನಾ ಸಾಹೇಬ್ ಅವರು ಕಾನ್ಪುರ್ ಜಾಗನ ಬ್ರಿಟಿಷರಿಂದ ಕ್ಯಾಪ್ಚರ್ ಮಾಡ್ಕೊಂಡಿದ್ದಕ್ಕ, ಅಥವಾ ತಾಂತಿಯಾ ಟೋಪಿ ವಾಸ್ ಅರೆಸ್ಟೆಡ್. ತಾಂತಿಯಾ ಟೋಪಿ ಅವ್ರನ್ನ ಅರೆಸ್ಟ್ ಮಾಡಿದ್ದಕ್ಕ, ಅಥವಾ ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್. ಎನ್ಫೀಲ್ಡ್ ರೈಫಲ್ಸ್ ಅಂತ ಒಂದು ಗನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಗನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಯಾವುದು ಇಮ್ಮಿಡಿಯೇಟ್ ಕಾಸ್? ದಿ ಆನ್ಸರ್ ಈಸ್ ಇಂಟ್ರೊಡಕ್ಷನ್ ಆಫ್ ಎನ್ಫೀಲ್ಡ್ ರೈಫಲ್ಸ್. 92nd. ದಿ ಬೇಡಾಸ್ ಆಫ್ ಹಳಗಲಿ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಬಿಕಾಸ್. ಹಳಗಲಿ ಬೇಡಾಸು ಏನಕ್ಕೆ ಬ್ರಿಟಿಷ್ ಅವ್ರ ವಿರುದ್ಧ ತಿರುಗಿಬಿದ್ರು? ದಿ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ಆರ್ಮ್ಸ್ ಆ್ಯಕ್ಟ್, ದಿ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದಿ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, or the British captured Puttabasappa. The answer is A. The British introduced Arms Act. ಅಂದರೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ, ಯಾರು ಕೂಡ ವೆಪನ್ಸ್ ಇಟ್ಕೊಳ್ಳೋಗಿಲ್ಲ ಅಂತ ಒಂದು ಕಾನೂನು ಪಾಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹಳಗಲಿ ಬೇಡಾಸ್ ರಿವೋಲ್ಟ್ ಮಾಡೋದು. 93rd. ದಿ ಸತ್ಯಾಗ್ರಹ ಬೈ ಮಹಾತ್ಮ ಗಾಂಧಿ ಇನ್ ಸಪೋರ್ಟ್ ಆಫ್ ಇಂಡಿಗೋ ಗ್ರೋವರ್ಸ್ ವಾಸ್. ಕೆಡ್ಡಾ ಸತ್ಯಾಗ್ರಹ, ಬರ್ದೋಳಿ ಸತ್ಯಾಗ್ರಹ, ಚಂಪಾರಣ್ ಸತ್ಯಾಗ್ರಹ ಆರ್ ಸಾಲ್ಟ್ ಸತ್ಯಾಗ್ರಹ. ನೋಡಿರಿ, ಗಾಂಧೀಜಿಯವರು ಇಂಡಿಗೋ ಬೆಳೀತಾರಲ್ಲ, ಅದೊಂಥರ ಗಿಡ, ಅದು ಅವ್ರ ಪರವಾಗಿ ಒಂದು ಮೂಮೆಂಟ್ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು. ಅದನ್ನು ಏನಂತ ಕರೀತಾರೆ? ಕೆಡ್ಡಾ ಸತ್ಯಾಗ್ರಹ ಈ ಥರ ಇದೆ. ಸೊ ಆನ್ಸರ್ ಈಸ್ ಚಂಪಾರಣ್ ಸತ್ಯಾಗ್ರಹ. ಅದರ ಹೆಸರು ಇಂಡಿಗೋ ಗ್ರೋವರ್ಸ್ ಪರವಾಗಿ ಇವರು ಫೈಟ್ ಮಾಡಿದ್ದಕ್ಕೆ. 94th. ದಿ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಸ್. ಮೊದಲನೇ ವುಮನ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೆಸಿಡೆಂಟ್ ಇಂಡಿಯಾಗೆ ಯಾರಾಗಿದ್ರು? ಸೊ ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು, ಪ್ರತಿಭಾ ಪಾಟೀಲ್ ಆರ್ ಸುಚೇತಾ ಕೃಪ್ಲಾನಿ. ದಿ ಆನ್ಸರ್ ಈಸ್ ಪ್ರತಿಭಾ ಪಾಟೀಲ್. 95th. ಪಂಚಶೀಲ್ ಪ್ರಿನ್ಸಿಪಲ್ಸ್ ವೆರ್ ಸೈನ್ಡ್ ಬಿಟ್ವೀನ್ ದಿ ಕಂಟ್ರೀಸ್. ಪಂಚಶೀಲ್ ಪ್ರಿನ್ಸಿಪಲ್ಸ್ ಅಂತ ಇದೆಯಲ್ಲ, ಇದನ್ನು ಯಾವ 2 ದೇಶಗಳ ಮಧ್ಯೆ ಒಪ್ಪಂದ ಆಗಿರೋದು ಅಥವಾ ಅಗ್ರಿಮೆಂಟ್ ಆಗಿರೋದು? ಇಂಡಿಯಾ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ನೇಪಾಲ್, ಇಂಡಿಯಾ ಆ್ಯಂಡ್ ಚೈನಾ ಆರ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್? ಇಂಡಿಯಾ ಆ್ಯಂಡ್ ಚೈನಾ. 5 ಪಾಯಿಂಟ್ಸ್ನ ಯೂಸ್ ಮಾಡಿ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. 96th. ಇಂಡಿಯನ್ ಫಾರಿನ್ ಪಾಲಿಸಿ ಈಸ್ ಆಲ್ಸೋ ನೋನ್ ಆ್ಯಸ್. ಇಂಡಿಯನ್ ಫಾರಿನ್ ಪಾಲಿಸಿನ ಇನ್ನೂ ಏನು ಹೆಸರಲ್ಲಿ ಕರೀತಾರೆ? ಗಾಂಧಿಯನ್ ಫಾರಿನ್ ಪಾಲಿಸಿ, ಜವಾಹರ್ಲಾಲ್ ನೆಹರೂಸ್ ಫಾರಿನ್ ಪಾಲಿಸಿ, ಸರ್ದಾರ್ ಪಟೇಲ್ಸ್ ಫಾರಿನ್ ಪಾಲಿಸಿ ಆರ್ ಲಾಲ್ ಬಹದ್ದೂರ್ ಶಾಸ್ತ್ರೀಸ್ ಫಾರಿನ್ ಪಾಲಿಸಿ? ಆನ್ಸರ್ ಈಸ್ ಬಿ. ಜವಾಹರ್ಲಾಲ್ ನೆಹರೂಸ್ ಫಾರಿನ್ ಪಾಲಿಸಿ. ಹ್ಯೂಮನ್ ರೈಟ್ಸ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಎವ್ರಿ ಇಯರ್ ಆನ್. ಹ್ಯೂಮನ್ ರೈಟ್ಸ್ ಡೇನ ಯಾವತ್ತು ಅಬ್ಸರ್ವ್ ಮಾಡ್ತೀವಿ? 10th ನವಂಬರ್, 15th ಮಾರ್ಚ್, 14th ಫೆಬ್ರವರಿ, 10th ಡಿಸೆಂಬರ್? ಆನ್ಸರ್ ಈಸ್ 10th ಡಿಸೆಂಬರ್. ದಿ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಫಸ್ಟ್ ಪ್ರಪೋಸ್ಡ್ ಬೈ. ಮೊದಲು ಯುನೈಟೆಡ್ ನೇಷನ್ಸ್ ಅನ್ನೋ ಹೆಸರನ್ನ ಯಾರು ಪ್ರಪೋಸ್ ಮಾಡೋದು, ಅಂದರೆ ಈ ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅಂತ? ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಆರ್ ಜಾನ್ ಎಫ್ ಕೆನೆಡಿ? ಆನ್ಸರ್ ಈಸ್ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. 99th. ದಿ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಚೀಫ್ ಆರ್ಕಿಟೆಕ್ಟ್ ಅಂದರೆ ಯಾರು ಕಟ್ಟಿದ್ರು ಅನ್ನೋ ಥರ ಆ ಟೈಟಲ್ ಯಾರು ಕೊಟ್ಟಿದ್ದೀವಿ? ಜವಾಹರ್ಲಾಲ್ ನೆಹರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ರಾಜೇಂದ್ರ ಪ್ರಸಾದ್ ಆರ್ BN ರಾವ್? ನಮಗೆ ಗೊತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್. 100th. ಮೈಗ್ರೇಷನ್ ಇಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಆಫ್. ಇಲ್ಲಿ ಕೆಳಗಡೆ ಒಂದಷ್ಟು ಕೊಟ್ಟಿದ್ದಾರೆ, ಇದರಲ್ಲಿ ಮೈಗ್ರೇಷನ್ ಯಾವುದ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ? ಆರ್ಗನೈಸ್ಡ್ ಸೆಕ್ಟರ್ ಲೇಬರರ್ಸ್, ಬಾಂಡೆಡ್ ಲೇಬರರ್ ಸೆಕ್ಟರ್, agricultural laborer sector or unorganized sector laborers? So the answer is unorganized sector laborers. ಚಿಪ್ಕೋ ಮೂವ್ಮೆಂಟ್ ವಾಸ್ ಕಂಡಕ್ಟೆಡ್ ಟು ಪ್ರೊಟೆಸ್ಟ್ ಆ್ಯಂಡ್ ಪ್ರೊಟೆಕ್ಟ್. ಚಿಪ್ಕೋ ಮೂವ್ಮೆಂಟ್ನ ಏನಕ್ಕೆ ಶುರು ಮಾಡಿದ್ರು, ಏನಕ್ಕೆ ಕಂಡಕ್ಟ್ ಮಾಡಿದ್ರು? ದಿ ಟ್ರೀಸ್ ಫ್ರಮ್ ಗೆಟಿಂಗ್ ಕಟ್, ಮರಗಳನ್ನ ಕಟ್ ಮಾಡೋದಕ್ಕೆ ತಡೆಯೋದಕ್ಕೆ. ದಿ ಸೈಲೆಂಟ್ ವ್ಯಾಲಿ ಸೆನ್ಸಿಟಿವ್ ಎಕಲಾಜಿಕ್ ಬ್ಯಾಲೆನ್ಸ್,
ಸೈಲೆಂಟ್ ವ್ಯಾಲಿಯಲ್ಲಿರುವಂಥ ಎಕಲಾಜಿಕಲ್ ಬ್ಯಾಲೆನ್ಸ್ ಡಿಸ್ರಪ್ಟ್ ಮಾಡಬಾರ್ದು ಅಂತನಾ, ಆರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಟ್ರೈಬಲ್ ಪೀಪಲ್, ಅಂದರೆ ಕಾಡು ಜನಗಳೇನಿದ್ರು ಟ್ರೈಬಲ್ ಪೀಪಲ್ ಅವ್ರನ್ನ ಡಿಸ್ಪ್ಲೇಸ್ ಮಾಡಬಾರ್ದು ಅಂತನಾ, ಅಥವಾ ಡಿಫಾರೆಸ್ಟೇಷನ್ ಆಫ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ಸ್ ಇನ್ ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸಲ್ಲಿ ಎವರ್ಗ್ರೀನ್ ಫಾರೆಸ್ಟ್ಗಳನ್ನೆಲ್ಲ ಕಟ್ ಮಾಡ್ತಾ ಇದೆ ಇದಕ್ಕೆ. ದಿ ಆನ್ಸರ್ ಈಸ್ ಟು ಪ್ರಿವೆಂಟ್ ದಿ ಟ್ರೀಸ್ ಫ್ರಮ್ ಗೆಟಿಂಗ್ ಕಟ್, ಚಿಪ್ಕೋ ಮೂಮೆಂಟ್ ಅಂತ, ಅಂದರೆ ತಬ್ಬಿಕೊಂಡು ಮರಗಳನ್ನ ಕಟ್ ಮಾಡೋಗಿದ್ರೆ ನಮ್ಮನ್ನು ಕಟ್ ಮಾಡಿ ಅಂತ ಒಂದು ಮೂಮೆಂಟ್ ಶುರು ಮಾಡ್ತಾರೆ ಅದು. 102 ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು, ಇನ್ವಿಸಿಬಲ್ ಹಂಗರ್ ಅಂದರೆ ಏನು, ಅದು ಯಾವುದಕ್ಕೆ ರೆಫರ್ ಮಾಡ್ತಾ ಇದೆ ಇಲ್ಲಿ ಹೇಳಿರೋದ್ರಲ್ಲಿ? ಮಾಲ್ ನ್ಯೂಟ್ರಿಷನ್, ದಿ ಪೀಪಲ್ ಅಬೌವ್ ಪಾವರ್ಟಿ ಲೈನ್, ಪ್ರಾಸ್ಪರಿಟಿ ಆರ್ ಚೈಲ್ಡ್ ಅಬ್ಯೂಸ್? ದಿ ಆನ್ಸರ್ ಈಸ್ ಮಾಲ್ ನ್ಯೂಟ್ರಿಷನ್. ಹಂಗರ್ ಅಂದರೆ ಹೊಟ್ಟೆ ಹಸು, ಇನ್ವಿಸಿಬಲ್ ಹಂಗರ್ ಅಂದರೆ ಸರಿಯಾದ ಊಟ ಮಾಡದೇ ಇರೋವಂಥದ್ದು, ಪೌಷ್ಟಿಕಾಂಶ ಇಲ್ಲದೆ ಇರೋವಂಥದ್ದು. 103 ದಿ ಲೆಸ್ಸರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಲೆಸ್ಸರ್ ಹಿಮಾಲಯಾಸ್ನ ಇನ್ನೂ ಏನಂತ ಕರೀತಾರೆ, ಇನ್ನೊಂದು ಹೆಸರು ಅದಕ್ಕೆ? ಹಿಮಾಚಲ್, ಹಿಮಾದ್ರಿ, ಶಿವಾಲಿಕ್ಸ್, ಮೌಂಟ್ ಎವರೆಸ್ಟ್? ದಿ ಆನ್ಸರ್ ಈಸ್ ಹಿಮಾಚಲ್ ಅಂತ ಕರೀತಾರೆ. ದಿ ಕನ್ವೆನ್ಷನಲ್ ರೈನ್, ಕನ್ವೆನ್ಷನಲ್ ಇರಬೇಕು, ದಿ ಕನ್ವೆನ್ಷನಲ್ ರೈನ್ ದಟ್ ಅಕರ್ಸ್ ಡ್ಯೂರಿಂಗ್ ಸಮ್ಮರ್ ಇನ್ ಕರ್ನಾಟಕ ಇಸ್ ಕಾಲ್ಡ್, ಕರ್ನಾಟಕದಲ್ಲಿ ಸಮ್ಮರ್ ಸೀಸನಲ್ಲಿ ಮಳೆ ಬರುತ್ತಲ್ಲ ಅದನ್ನು ಏನಂತ ಕರೀತಾರೆ? ಕಾಲ ಬೈಸಾಖಿ, ಆ್ಯಂಡೀಸ್, ಕಾಫಿ ಬ್ಲಾಸಮ್ಸ್, ಕುಮಾರಿ? ದಿ ಆನ್ಸರ್ ಈಸ್ ಕಾಫಿ ಬ್ಲಾಸಮ್ಸ್. 105 ಒನ್ ಆಫ್ ದಿ ಮೆಷರ್ಸ್ ಟು ಕನ್ಸರ್ವ್ ಸಾಯಿಲ್ ಅಮಾಂಗ್ ದೀಸ್, ಈ ಕೆಳಗೆ ಇಳಿಯೋದ್ರಲ್ಲಿ ಯಾವುದು ಮಾಡಿದ್ರೆ ನಮ್ಮ ಸಾಯಿಲ್ ಕನ್ಸರ್ವ್ ಆಗುತ್ತೆ, ಅಂದರೆ ಸಾಯಿಲ್ ಹಾಳಾಗದೇ ಇರೋ ಥರ ತಡಿಬೋದು ನಾವು? ಓವರ್ ಗ್ರೇಸಿಂಗ್, ಶಿಫ್ಟಿಂಗ್ ಕಲ್ಟಿವೇಷನ್, ಫಾರೆಸ್ಟೇಷನ್, ಯೂಸ್ ಆಫ್ ಟಾಪ್ ಸಾಯಿಲ್ ಫಾರ್ ಮೇಕಿಂಗ್ ಬ್ರಿಕ್ಸ್ ಆ್ಯಂಡ್ ಟೈಲ್ಸ್? ದಿ ಆನ್ಸರ್ ಈಸ್ ಸಿ, ಫಾರೆಸ್ಟೇಷನ್, ಅಂದರೆ ಇನ್ನೂ ಹೆಚ್ಚು ಗಿಡಗಳನ್ನ ಮರಗಳನ್ನ ನೆಡೋದ್ರಿಂದ ಆವಾಗ ನಾವು ಸಾಯಿಲ್ ಹಾಳಾಗದೇ ಇರೋ ಥರ ಅಥವಾ ಸಾಯಿಲ್ ಎರೋಡ್ ಆಗದೇ ಇರೋ ಥರ ನಾವು ಕನ್ಸರ್ವ್ ಮಾಡ್ಬೋದು. 106 ದಿ ಟೈಪ್ ಆಫ್ ಫಾರೆಸ್ಟ್ ಫೌಂಡ್ ಇನ್ ರಿವರ್ ಡೆಲ್ಟಾಸ್, ರಿವರ್ ಡೆಲ್ಟಾಸಲ್ಲಿ ಯಾವ ಥರ ಫಾರೆಸ್ಟ್ನ ನೋಡ್ತೀವಿ? ರಿವರ್ ಡೆಲ್ಟಾಸ್ ಅಂದರೆ ಒಂದು ನದಿ ಹೋಗಿ ಸುಮಾರು ಥರ ಸ್ಪ್ಲಿಟ್ ಆಗಿ ಸಮುದ್ರ ಸೇರುತ್ತೆ, ಅಂಥ ಕಡೆ ಫುಲ್ಲು ನೀರು ನಿಂತಿರುತ್ತೆ ತುಂಬ, ಅಂಥ ಕಡೆ ಯಾವ ಫಾರೆಸ್ಟ್ ಇರುತ್ತೆ? ಮೌಂಟೇನ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಆರ್ ಮ್ಯಾನ್ಗ್ರೋವ್ ಫಾರೆಸ್ಟ್? ದಿ ಆನ್ಸರ್ ಈಸ್ ಮ್ಯಾನ್ಗ್ರೋವ್ ಫಾರೆಸ್ಟ್. 107 ದಿ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಆಫ್ ಒಡಿಶಾ, ಒಡಿಶಾದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾವುದಾಗಿದೆ? ಹಿರಾಕುದ್, ನಾಗಾರ್ಜುನ್ ಸಾಗರ್, ಗೋವಿಂದ್ ಸಾಗರ್, ರಿಹಾಂಡ್? ಆನ್ಸರ್ ಈಸ್ ಹಿರಾಕುದ್ ಪ್ರಾಜೆಕ್ಟ್. 108 ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ದಿ ವರ್ಲ್ಡ್ ಈಸ್, ಇಡೀ ಪ್ರಪಂಚದಲ್ಲಿ ತುಂಬ ಶುಗರ್ ಕೇನ್ ಒಬ್ರು ಬೆಳೀತಾರೆ, ಸೆಕೆಂಡ್ ಪೊಸಿಷನಲ್ಲಿ ಯಾವುದಿದೆ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್? ಇಂಡಿಯಾ, ಬ್ರೆಜಿಲ್, ಚೈನಾ, ಕ್ಯೂಬಾ? ದಿ ಆನ್ಸರ್ ಈಸ್ ಇಂಡಿಯಾ. 109 ಸ್ಟೇಟ್ ಹೈವೇಸ್ ಆರ್ ಕನ್ಸ್ಟ್ರಕ್ಟೆಡ್ ಆ್ಯಂಡ್ ಮೈಂಟೈನ್ಡ್ ಬೈ, ಸ್ಟೇಟ್ ಹೈವೇಗಳನ್ನ ಯಾರು ಕಟ್ಟಿಸ್ತಾರೆ ಮತ್ತು ಮೇಂಟೈನ್ ಮಾಡ್ತಾರೆ? ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಬಾರ್ಡರ್ ರೋಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ? ದಿ ಆನ್ಸರ್ ಈಸ್ ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, SPWD ಅಂತ ಬರುತ್ತೆ ಸ್ಟೇಟ್ ಹೈವೇಸ್ಗೆ. 110 ಮುಂಬೈ ಪೋರ್ಟ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್, ಬಾಂಬೆ ಮುಂಬೈ ಎರಡು ಒಂದೇ, ಸೊ ಬಾಂಬೆ ಪೋರ್ಟ್ನ ಪಾಪ್ಯುಲರ್ಲಿ ಏನಂತ ಕರೀತಾರೆ? ದಿ ಗೇಟ್ವೇ ಆಫ್ ಇಂಡಿಯಾ, ಜವಾಹರ್ಲಾಲ್ ನೆಹರು ಪೋರ್ಟ್, ಲಾರ್ಜೆಸ್ಟ್ ಟರ್ಮಿನಲ್ ಪೋರ್ಟ್ ಆಫ್ ಇಂಡಿಯಾ ಆರ್ ದ ಡೀಪೆಸ್ಟ್ ಲ್ಯಾಂಡ್ಲಾಕ್ಡ್ ಪೋರ್ಟ್ ಆಫ್ ಇಂಡಿಯಾ? ದಿ ಆನ್ಸರ್ ಈಸ್ ದಿ ಗೇಟ್ವೇ ಆಫ್ ಇಂಡಿಯಾ. ದಿ ಸೆಕೆಂಡ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಇನ್ ಇಂಡಿಯಾ ಇಸ್, ಇಂಡಿಯಾದಲ್ಲಿ ಟಾಪ್ ಒಂದು ಮೆಟಲ್ ರೆಡಿ ಮಾಡ್ತಾರೆ, ಅದಾದಮೇಲೆ ಸೆಕೆಂಡ್ ಪೊಸಿಷನಲ್ಲಿ ಯಾವುದಿದೆ? ಸೆಕೆಂಡ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಯಾವುದು? ಅಲ್ಯೂಮಿನಿಯಂ ಇಂಡಸ್ಟ್ರಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಬಯೋಟೆಕ್ನಾಲಜಿ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ? ನೋಡಿ, ಫಸ್ಟ್ ಅಂತ ಕೇಳಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಅಂದರೆ ಐರನ್ ಆ್ಯಂಡ್ ಸ್ಟೀಲ್ ಅಂತ ಹೇಳಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಅಲ್ಯೂಮಿನಿಯಂ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ಇವೆರಡು ಬರಲ್ಲ, ಯಾಕೆ ಅಂತ ಹೇಳಿದ್ರೆ ಇವೆರಡು ಮೆಟಲ್ ಅಲ್ಲ, ಇದು ಬಯೋಟೆಕ್ನಾಲಜಿ ಮತ್ತು ಬಟ್ಟೆದು. 112 ಪೇಪರ್ ಇಂಡಸ್ಟ್ರಿ ಈಸ್ ಎ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ, ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಆರ್ ಮಿನರಲ್ ಬೇಸ್ಡ್ ಇಂಡಸ್ಟ್ರಿ? ಪೇಪರ್ ಇಂಡಸ್ಟ್ರಿ ಈಸ್ ಎ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ, ಯಾಕಂದರೆ ಫಾರೆಸ್ಟ್ ಪ್ರೊಡ್ಯೂಸ್ನ ತಗೊಂಡು ನಾವು ಪೇಪರ್ನ ರೆಡಿ ಮಾಡೋದು. 113 ದಿ ಲಾರ್ಜ್ ವೇವ್ಸ್ ಜನರೇಟೆಡ್ ಬೈ ಅರ್ಥ್ಕ್ವೇಕ್ಸ್ ಅಂಡರ್ ದಿ ಸಿ ಆರ್ ಕಾಲ್ಡ್ ಆಸ್, ಸಮುದ್ರದ ಒಳಗಡೆ ಅಥವಾ ಸಮುದ್ರ ತಳದಲ್ಲಿ ಏನಾದರೂ ಭೂಕಂಪ ಆಯಿತು ಅಂದರೆ ಅದರಿಂದ ದೊಡ್ಡ ವೇವ್ಸ್ ಬರುತ್ತಲ್ಲ, ಅದನ್ನು ಏನಂತ ಕರಿತೀವಿ? ಟೈಡ್ಸ್, ಓಷನ್ ಕರೆಂಟ್ಸ್, ಫ್ಲಡ್ಸ್
ಆರ್ ಸುನಾಮೀಸ್? ಆನ್ಸರ್ ನಿಮಗೆಲ್ಲ ಗೊತ್ತು, ಸುನಾಮೀಸ್. ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ದಿ ಟೋಟಲ್ ಪಾಪ್ಯುಲೇಷನ್ ವಿ ಗೆಟ್. ನೋಡಿ, ನ್ಯಾಷನಲ್ ಇನ್ಕಮ್ ಇಟ್ಟು ಅದನ್ನು ಟೋಟಲ್ ಪಾಪ್ಯುಲೇಷನಿಂದ ಡಿವೈಡ್ ಮಾಡಿದ್ರೆ, ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದ್ರೆ ಏನು ಬರುತ್ತೆ? ರಿಯಲ್ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್, ಪರ್ಚೇಸಿಂಗ್ ಪವರ್ ಆರ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್? ದಿ ಆನ್ಸರ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್. ಓಕೆ, ಪರ್ ಕ್ಯಾಪಿಟಾ ಇನ್ಕಮ್. 115. ಹೆಲ್ತ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್. ಹೆಲ್ತ್ನ ಯಾವ ರೀತಿ ಮೆಜರ್ ಮಾಡ್ತಾರೆ? ಲಿಟ್ರಸಿ ಅಟೈನ್ಮೆಂಟ್, ಪರ್ಚೇಸಿಂಗ್ ಪವರ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಆರ್ ರಿಯಲ್ ನ್ಯಾಷನಲ್ ಇನ್ಕಮ್? ಹೆಲ್ತ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿಯಿಂದ ಮೆಜರ್ ಮಾಡ್ತೀವಿ. ಗ್ರಾಮ್ ಸ್ವರಾಜ್ ವಾಸ್ ದಿ ಕಾನ್ಸೆಪ್ಟ್ ಆಫ್. ಗ್ರಾಮ್ ಸ್ವರಾಜ್ ಅನ್ನೋದು ಯಾರು ಸೃಷ್ಟಿ ಮಾಡಿದ ಕಾನ್ಸೆಪ್ಟ್ ಅಥವಾ ಯಾರ ಐಡಿಯಾ ಆಗಿತ್ತದು? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆರ್ ಮಹಾತ್ಮ ಗಾಂಧೀಜಿ? ದಿ ಆನ್ಸರ್ ಈಸ್ ಡಿ, ಮಹಾತ್ಮ ಗಾಂಧೀಜಿ. ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಫಂಕ್ಷನ್ಸ್ ವಿತ್ ದಿ ನೆಟ್ವರ್ಕ್ ಆಫ್. ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಕೆಲಸ ಮಾಡುತ್ತೆ? ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು. ಓಕೆ, ಪೋಸ್ಟಲ್ ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಆಪರೇಟಿವ್ ಸೊಸೈಟೀಸ್, ಪೋಸ್ಟ್ ಆಫೀಸಸ್, ರೆಗ್ಯುಲೇಟೆಡ್ ಮಾರ್ಕೆಟ್ ಕಾರ್ಪೊರೇಷನ್ಸ್? ಸೊ ದಿ ಆನ್ಸರ್ ಈಸ್ ಪೋಸ್ಟ್ ಆಫೀಸಸ್. ನಿಮ್ಗೆ ಗೊತ್ತಲ್ವ, ಪೋಸ್ಟ್ ಆಫೀಸ್ಗಳಲ್ಲೂ ಕೂಡ ಸೇವಿಂಗ್ಸ್ ಅಕೌಂಟ್ ಅವೆಲ್ಲ ಕೂಡ ಕ್ರಿಯೇಟ್ ಮಾಡ್ತೀವಿ. ಸೊ ಪೋಸ್ಟ್ ಆಫೀಸ್ಗಳನ್ನ ಬ್ರಾಂಚ್ ಥರನ ಯೂಸ್ ಮಾಡಿಕೊಂಡು ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡುತ್ತೆ. 118. ದಿ ಮದರ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ ಈಸ್. ಎಲ್ಲ ಬ್ಯಾಂಕಿಗೂ ತಾಯಿ ಬ್ಯಾಂಕ್ ಅಂತ ಏನು ಕರಿತೀವಿ, ಅಥವಾ ಮೈನ್ ಬ್ಯಾಂಕನ್ನು ಏನಂತ ಕರಿತೀವಿ ಇಂಡಿಯಾದಲ್ಲಿ? ಇದು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರು ಇರುತ್ತೆ. ಸೆಂಟ್ರಲ್ ಬ್ಯಾಂಕ್ ಅನ್ನೋದು ಮೈನ್ ಹೆಸರು, ಅಂದರೆ ಟೈಟಲ್ ಅದು. ಆದರೆ ಇಂಡಿಯಾದಲ್ಲಿ ಆ ಬ್ಯಾಂಕ್ಗೆ ಏನು ಹೆಸರಿಟ್ಟಿದ್ದೀವಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್, ಅಪೆಕ್ಸ್ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಆನ್ಸರ್ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ಬಿಟ್ರೆ ಅದು ಬೇರೆ, ಅದು ಹೆಸರಷ್ಟೇ ಅದರದ್ದು. ಆದರೆ ಮೈನ್ ಬ್ಯಾಂಕ್ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ ಇನ್ ದಿ ಇಯರ್. ಇಂಡಿಯಾದಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಯಾವಾಗ ಪಾಸ್ ಮಾಡಿದ್ರು? ಈ ರೂಲ್ಸ್ ಏನಿದೆ ಒಂದು ಲಾ, ಅದನ್ನು ಯಾವಾಗ ಪಾಸ್ ಮಾಡಿದ್ರು? 1976, 1986, 1996 ಆರ್ 2006? ಸೊ ದಿ ಆನ್ಸರ್ ಈಸ್ 1986. Last one, 120th. The US president who gave consumer rights in 1962 was. ನೋಡ್ರಿ, 1962 ಅಲ್ಲಿ ಯು ಎಸ್ ಅಲ್ಲಿ ಅಂದರೆ ಅಮೆರಿಕಾದಲ್ಲಿ ಒಬ್ಬರು ಪ್ರೆಸಿಡೆಂಟು ಕನ್ಸ್ಯೂಮರ್ ರೈಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅಥವಾ ಎಲ್ಲರಿಗೂ ಕೊಡ್ತಾರೆ. ಸೊ ಯಾರು ಆ ಪ್ರೆಸಿಡೆಂಟ್? ಯು ಎಸ್ ಪ್ರೆಸಿಡೆಂಟ್. ಜಾರ್ಜ್ ವಾಷಿಂಗ್ಟನ್, ಅಬ್ರಹಂ ಲಿಂಕನ್, ಜಾನ್ ಎಫ್ ಕೆನೆಡಿ, ಫ್ರಾಂಕ್ಲಿನ್ ರೂಸ್ವೆಲ್ಟ್? ದಿ ಆನ್ಸರ್ ಈಸ್ ಜಾನ್ ಎಫ್ ಕೆನೆಡಿ. ಸೊ ಇಲ್ಲಿಗೆ ಮುಗೀತು. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಅದರಿಂದ ಬೇರೆಯವ್ರಿಗೂ ಕೂಡ ವಿಡಿಯೋ ಸ್ಪ್ರೆಡ್ ಆಗುತ್ತೆ ಮತ್ತು ನನಗೂ ಕೂಡ ಒಂಚೂರು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.